ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಸಂಸದ ಪ್ರಜ್ವಲ್ ಮತ್ತು ಅವರ ತಂದೆ ಎಚ್.ಡಿ. ರೇವಣ್ಣ ಅವರನ್ನ ಕೂಡಲೇ ಬಂಧಿಸಿ ಸೂಕ್ತ ತನಿಖೆ ನಡೆಸಿ ಶಿಕ್ಷೆಗೊಳಪಡಿಸಬೇಕೆಂದು ಆಗ್ರಹಿಸಿ ತವರು ಜಿಲ್ಲೆ ಹಾಸನದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟ ಒಂದು ಕಡೆ ಪ್ರತಿಭಟನೆ ನಡೆಸಿದರೆ ಮತ್ತೊಂದು ಕಡೆ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಜ್ವಲ್ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದರು. ದಲಿತ, ರೈತ, ಕಾರ್ಮಿಕ, ಮಹಿಳೆ, ವಿದ್ಯಾರ್ಥಿ, ಯುವಜನ, ಅಲ್ಪಸಂಖ್ಯಾತ ಸಂಘಟನೆಗಳು ಮತ್ತು ಸಮಾನ ಮನಸ್ಕರ ಐಕ್ಯ ವೇದಿಕೆಯನ್ನ ಬೃಹತ್ ಪ್ರತಿಭಟನೆ ನಡೆಸಿ ಪೆನ್ಡ್ರೈವ್ನಲ್ಲಿರುವ ದೃಶ್ಯಗಳು ಸಂತ್ರಸ್ತ ಮಹಿಳೆಯರ ಕುಟುಂಬಗಳನ್ನು ಸಂಕಷ್ಟಕ್ಕೆ ದೂಡಿದೆ. ಪ್ರಕರಣದ ಪ್ರಮುಖ ಆರೋಪಿ ಎಂದು ಹೇಳಲಾಗುತ್ತಿರುವ ಪ್ರಜ್ವಲ್ ಮತ್ತು ಅವರ ತಂದೆ ರೇವಣ್ಣ ವಿರುದ್ಧ ಹೊಳೆನರಸೀಪುರದಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ಬರನ್ನು ಕೂಡಲೇ ಬಂಧಿಸಿ ವಿಚಾರಣೆ ನಡೆಸಬೇಕು ಎಂದು ಆಗ್ರಹಿಸಿದರಲ್ಲದೆ ತನಿಖೆಗೆ ಎಸ್ಐಟಿ ರಚನೆ ಮಾಡಿರುವುದು ಸ್ವಾಗತಾರ್ಹ. ಅಂತೆಯೇ ಯಾವುದೇ ಒತ್ತಡಗಳಿಗೆ ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ರಕ್ಷಣೆ ಮತ್ತು ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಹಾಸನದ ಪೆನ್ಡ್ರೈವ್ ಪ್ರಕರಣಕ್ಕೆ ಸೂಕ್ತವಾದಂತಹ ತನಿಖೆ ಆಗಬೇಕು. ಮಹಿಳೆಯರ ಘನತೆಯ ಬದುಕು ಮೂರಾಬಟ್ಟೆ ಆಗದೇ ಇರುವ ತರ ಕಾಪಾಡುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಇಂತಹ ಒಂದು ಆರೋಪಗಳನ್ನು ಹೊತ್ತಂತಹ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ. ಸರ್ಕಾರ ಇಮಿಡಿಯೇಟ್ ಆಗಿ ಅವರು ವಾಪಸ್ ಬರುವಂತಹ ಕ್ರಮವನ್ನು ಕೈಗೊಳ್ಳಬೇಕು. ಎಸ್ಐಟಿ ನೇಮಕ ಮಾಡಿದ್ದಾರೆ. ಎಸ್ಐಟಿ ನ್ಯಾಯಾಂಗದ ಸುಪರ್ದಿಯಲ್ಲಿ ಆಗಿದ್ರೆ ಒಳ್ಳೇದಿತ್ತು ಅಂತ ನಮ್ಗೆ ಅಭಿಪ್ರಾಯ ಇತ್ತು. ಆದರೆ ಎಸ್ಐಟಿ ತನ್ನ ಕೆಲಸವನ್ನು ಶುರು ಮಾಡಿದೆ. ನಾವು ಎಸ್ಐಟಿ ನ್ಯಾಯವನ್ನು ನಿರೀಕ್ಷೆ ಮಾಡ್ತೀವಿ. ಎಸ್ಐಟಿ ಸರಿಯಾದ ತನಿಖೆಯನ್ನ ಮಾಡಿ ಸತ್ಯವನ್ನ ಬಯಲಿಗೆ ಹೇಳಬೇಕು. ಕೆಲವು ಹೆಣ್ಣುಮಕ್ಕಳು ಬಂದು ದೂರನ್ನ ದಾಖಲೆ ಮಾಡಿದ್ದಾರೆ. ಆ ದೂರು ದಾಖಲೆ ಮಾಡಿದಂತಹ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಮತ್ತು ಇತರ ಸಂತ್ರಸ್ತರ ಬದುಕಿನ ಘನತೆಯ ಪ್ರಶ್ನೆಯನ್ನ ಕಾಪಾಡುವ ಜವಾಬ್ದಾರಿ ಸಮಾಜದ ಮೇಲೆ, ಅವರ ಕುಟುಂಬದ ಮೇಲೆ ಮತ್ತು ಸರ್ಕಾರದ ಮೇಲೆ ಇದೆ. ಪ್ರಭಾವಿ ಕುಟುಂಬದ ಪ್ರಜ್ವಲ್ ಮಹಿಳೆಯರನ್ನ ತನ್ನ ಕಾಮದಾಹಕ್ಕೆ ನಿರಂತರವಾಗಿ ಬಳಸಿಕೊಂಡಿದ್ದಾನೆ. ಅಲ್ಲದೆ ಆ ದೃಶ್ಯಗಳನ್ನ ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಮಹಿಳೆಯರನ್ನ ಈ ಕೃತ್ಯಕ್ಕೆ ಬಳಸಿಕೊಳ್ಳಲು ತನಗಿರುವ ರಾಜಕೀಯ ಅಧಿಕಾರ ಬಳಸಿಕೊಂಡಿದ್ದಾನೆ. ತನ್ನ ಮನೆಯ ಕೆಲಸದ ಹೆಂಗಸಿನ ಮೇಲೂ ಬಲಾತ್ಕಾರವಾಗಿ ಅತ್ಯಾಚಾರ ನಡೆಸಿ ಆ ದೃಶ್ಯಗಳನ್ನು ತನ್ನ ಮೊಬೈಲ್ನಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಇಂತಹ ವಿಕೃತ ಮತ್ತು ವಿಕ್ಷಿಪ ಮನಸ್ಸಿನ ವ್ಯಕ್ತಿ ಜನಪ್ರತಿನಿಧಿಯಾಗಿರುವುದಿರಲಿ ನಾಗರಿಕ ಸಮಾಜದಲ್ಲಿ ಮುಕ್ತವಾಗಿ ಓಡಾಡಿಕೊಂಡಿರುವುದು ಬಹಳ ಅಪಾಯಕಾರಿ ಮತ್ತು ಆತಂಕಕಾರಿ ಸಂಗತಿ. ಹಾಗಾಗಿ ಕಾನೂನು ಪ್ರಕಾರ ಈತನನ್ನ ಕಠಿಣ ದಂಡನೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಹೇಳ್ತಾ ಇದ್ದೀವಿ, ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗಬೇಕು. ಅವರು ಎಲ್ಲೇ ಇರಲಿ ಅವರನ್ನು ಬಂಧಿಸಬೇಕು ಅನ್ನೋದು ಮೊದಲ ನಮ್ಮ ಬೇಡಿಕೆ. ಅಷ್ಟೇ ಅಲ್ಲ, ಈ ವಿಷಯ ಗೊತ್ತಾದ ತಕ್ಷಣ ಕರ್ನಾಟಕದ ಬೇರೆ ಬೇರೆ ಭಾಗಗಳ ಮಹಿಳಾ ಸಂಘಟನೆಯ ಮುಖಂಡರು ಮತ್ತು ಪ್ರಗತಿಪರ ಸಂಘಟನೆಯ ಎಲ್ಲರೂ ಒಟ್ಟು ಸೇರಿ ನಾವು ಹಲವು ಸಭೆಗಳನ್ನು ಮಾಡಿ ಯಾವ ರೀತಿಯಲ್ಲಿ ನಾವು ಮುಂದೆ ತಗೊಂಡು ಹೋಗೋಣ ಈ ಪ್ರತಿಭಟನೆಯನ್ನ ಅಂತೇಳಿ ಯೋಚನೆ ಮಾಡಿದ್ವಿ. ಮತ್ತು ಇದು ಒಂದು ಊರಿನ, ಒಂದು ಪ್ರದೇಶದ ಅಥವಾ ಒಂದು ಪ್ರಕರಣ ಅಂತ ನಾವು ಭಾವಿಸಬೇಕಾಗಿಲ್ಲ. ಇದು ಇಡೀ ಕರ್ನಾಟಕದ ದೇಶದ ಮರ್ಯಾದೆಯನ್ನು ತೆಗೆದಂತಹ ಒಂದು ಪ್ರಕರಣ, ಅತ್ಯಂತ ಹೀನಾಯವಾದಂತಹ ಪ್ರಕರಣ ಅನ್ನುವ ಕಾರಣಕ್ಕಾಗಿ ಇದಕ್ಕೆ ನಾವೆಲ್ಲರೂ ಬೆಂಬಲವನ್ನು ಸೂಚಿಸುವುದಕ್ಕಾಗಿ ಪ್ರತಿಭಟನೆಯಲ್ಲಿ ದೇವಿ, ಗೌರಮ್ಮ, ಕೆಎಸ್ ವಿಮಲಾ, ಶೋಭಾ, ಅಖಿಲ, ವಿದ್ಯಾಸಂದ್ರ, ಸವಿತಾ, ಸುಶೀಲಾ, ಭೂಮಿಗೌಡ, ಸುಶೀಲಾ, ಸಾಹಿತಿ ರೂಪಾ ಹಾಸನ್, ಮಮತಾ ಶಿವು, ಸೌಮ್ಯ, ಧರ್ಮೇಶ್, ಅರವಿಂದ್, ದಸ್ಸ ಸಂದೇಶ್, ವಿಜಯ್ ಕುಮಾರ್, ಮುಬಾಶಿರ್ ಅಹಮದ್, ಸಿಎಟಿಯುನ ಪುಷ್ಪ, ಸಾಹಿತಿ ಸುವರ್ಣ, ಕಲಾವಿದ ಕೆಟಿ ಶಿವಪ್ರಸಾದ್, ಎಚ್ಆರ್ ನವೀನ್ ಕುಮಾರ್, ಮಲ್ಲಪ್ಪ, ಕೃಷ್ಣದಾಸ್, ಎಂಸಿ ಡೋಂಗ್ರೆ ಮೊದಲಾದವರಿದ್ದರು.